ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ನೆನ್ಕೋ, ಎಲ್ಲಿಂದ ಬಂದಿದ್ಯಾ? ನಿಮ್ಗೆ ಯಾಕದೆಲ್ಲ? ಹೌದಾ, ಹಾಗಾದ್ರೆ ತೋರಿಸ್ತೀನಿರೋ. ಅಯ್ಯೋ ಇದೇನ್ ಮಾಡ್ತಾ ಇದೀರಾ? ಬ್ಯಾಗ್ ಮಾತ್ರ ತಗೋಬೇಡಿ ಪ್ಲೀಸ್. ಊರ್ ಸುತ್ತದಕ್ ಬಂದಿದ್ಯಲ್ವಾ, ಇದ್ರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ, ಬಿಡು. ಆ ರೀತಿ ಮಾಡಬೇಡಿ. ಯಾರಾದ್ರೂ ಕಾಪಾಡಿ. ಯಾರು ಬರೋದಿಲ್ಲ ಕಾಪಾಡೋದಕ್ಕೆ. ಕಳ್ಳ ಕಾಪಾಡಿ. ಯಾರಾದ್ರೂ ಹಿಡ್ಕೊಳ್ಳಿ ನನ್ ಬ್ಯಾಗ್. ಅವರು ನಮ್ ಸಿಟಿಗೆ ಗೆಸ್ಟ್ ಆಗಿ ಬಂದಿರೋರು. ಅವ್ರ ಬ್ಯಾಗ್ ನ ವಾಪಸ್ ಕೊಟ್ಬಿಡಿ ಇವಾಗ್ಲೇ. ಏ ಮಗು, ದಾರಿ ಬಿಟ್ಟು ಹೊರಟು ಹೋಗೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಸರ್, ಇದು ತಗೊಳ್ಳಿ ನಿಮ್ಮ ಬ್ಯಾಗ್. ಥ್ಯಾಂಕ್ ಯು ಶಿವ, ತುಂಬಾ ಧನ್ಯವಾದ. ನೀನು ಒಳ್ಳೆ ಫೈಟ್ ಮಾಡ್ತೀಯಾ. ಥ್ಯಾಂಕ್ ಯು ಸರ್. ಸ್ಟೂಡೆಂಟ್ಸ್, ಇವರು ಮಂಗ್ ಶಿಂಗ್ಸೋ ಅಂತ. ಅವರು ತಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿಗೆ ಬಂದಿದ್ದಾರೆ ಮತ್ತೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ. ಮಾರ್ಷಲ್ ಆರ್ಟ್ಸ್ ನಿಂದ ಮನಸ್ಸು ದೇಹ ಫಿಟ್ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗೂ ಇದು ಅವಶ್ಯಕತೆ ಇದೆ. ಬನ್ನಿ ಹಾಗಾದ್ರೆ ನೋಡೋಣ ಇವರ ಕಲೆಯನ್ನ. ಮಂಗ್ ಶಿಂಗ್ಸೋ, ಪ್ಲೀಸ್ ಸ್ಟಾರ್ಟ್. ಮಾನ್ಶು ನನ್ನ ಫೇವ್ರೆಟ್ ಮತ್ತೆ ತುಂಬಾನೇ ಬೆಸ್ಟ್ ಆಗಿರೋ ಸ್ಟೂಡೆಂಟ್. ಅವನು ನಿಮ್ಮೆಲ್ಲರಿಗೂ ಕೂಡ ಮಾರ್ಷಲ್ ಆರ್ಟ್ ನ ಡೆಮೋನ್ಸ್ಟ್ರೇಷನ್ ತೋರಿಸ್ತಾನೆ. ನಾನು ಕೂಡ ಅದನ್ನೇ ಕೇಳಬೇಕು ಅಂದ್ಕೊಂಡೆ, ಗೂಂಡಾಗಳ ಮೇಲೆ ಹೇಗೆ ಅಟ್ಯಾಕ್ ಮಾಡೋದು ಅಂತ. ಸರಿ ಇನ್ಸ್ಪೆಕ್ಟರ್, ನಾನು ಹೇಳ್ತೀನಿ. ಆದ್ರೆ ಈಗ ನೀವು ಡೆಮೋನ್ಸ್ಟ್ರೇಷನ್ ನೋಡಿ. ಇವನ್ ಕೈ ಯಾಕೆ ಎತ್ತಿದಾನೆ? ಇಷ್ಟ ದೊಡ್ಡ ಮರದ ದಿಮ್ಮಿಗೆ ಅವ್ನು ಹೊಡಿತಾನಾ? ಹಾಗೆ ಅನ್ನಿಸ್ತಾ ಇದೆ, ಅದು ಆ ಮರದ ತುಂಡನ್ನ ಮುರಿತಾರೆ ಅಂತ. ಲಡ್ಡು ಸಿಂಗ್ ಸರ್, ಈ ಮರದ ದಿಮ್ಮಿ ಡೂಪ್ಲಿಕೇಟ್ ಇರ್ಬೋದು. ನಿಜವಾದ ಮರದ ದಿಮ್ಮಿನ ಯಾರಾದ್ರೂ ಕೈಯಿಂದ ಮುರಿಯಕ್ ಸಾಧ್ಯನಾ? ನೀವೇ ಹೇಳಿ. ನೀನು ಸರಿಯಾಗಿ ಹೇಳ್ತಾ ಇದೀಯಾ. ಲಡ್ಡು ಸಿಂಗ್ ಸರ್, ಇನ್ನೊಂದ್ ಮರದ ದಿಮ್ಮಿನ ಇಟ್ಟಿದ್ದಾರೆ. ಆ ಮರದ ದಿಮ್ಮಿನ ನೀವು ಮುರಿದ್ಬಿಟ್ಟು ನಿಮ್ ಶೌರ್ಯ ತೋರಿಸಿ. ನಿಮ್ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಈ ತರದ್ ನೀವ್ ಎಷ್ಟ್ ಮುರಿದಾಕಿರ್ತೀರಾ ಅಲ್ವಾ? ಯಾಕಾಗ್ಬಾರ್ದು, ಇದ್ರಲ್ಲೇನಿದೆ. ನಾನ್ ಚಿಟ್ಕೆ ಹೊಡೆಯೋದ್ರಲ್ಲಿ ಒಡ್ದು ಹಾಕ್ಬಿಡ್ತೀನಿ. ಓಕೆ? ಹೌದಾ? ಹಾಗಾದ್ರೆ ಮುರಿದ್ ತೋರಿಸಿ. ಇಲ್ಲಿ ಯಾವ ವಸ್ತುಗಳು ನಕಲಿ ಅಲ್ಲ, ಎಲ್ಲವೂ ಕೂಡ ಅಸಲಿನೇ. ಆಮೇಲೆ ನೀವೆಲ್ಲ ಮುಂದೆ ನೋಡಿ. ನಾನೇ ಬೆಸ್ಟ್. ನೀವೇನೋ ಮರದಿಮಿನ ಮುರಿಬಹುದು, ಆದ್ರೆ ನಮ್ ಶಿವನ ನೀವು ಫೈಟಿಂಗ್ ಅಲ್ಲಿ ಸೋಲ್ಸ್ಬಿಡಿ. ಅವನೇ ಬೆಸ್ಟ್. ಇಲ್ಲ, ಈ ತರ ಮಾಡ್ಬೇಡಿ. ಅವರು ನಮ್ಮ ಗೆಸ್ಟ್. ಅವ್ರಿಗೆ ಈ ತರ ಅವಮರ್ಯಾದೆ ಮಾಡಬಾರ್ದು.
ಹಾಗಾದ್ರೆ ಫೈಟ್ ನಡೀಲಿ. ನಾನ್ ಚಾಲೆಂಜ್ ಮಾಡ್ತೀನಿ. ಹಾನ್ಶು ಏನ್ ಮಾಡ್ತಾ ಇದೀಯಾ? ಇಲ್ಲ, ನಿಮ್ ಜೊತೆ ಫೈಟ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನನಗ್ ಸ್ವಲ್ಪ ಫೈಟಿಂಗ್ ಬರುತ್ತೆ ಅಷ್ಟೇ. ನೀವೆಲ್ಲ ಬೆಸ್ಟ್ ಇದ್ದೀರಾ. ಓ, ಚಾಲೆಂಜ್ ನೋಡ್ ಹೆದರ್ಕೊಂಡ್ರ? ಈ ನಗರದ ಜನ ಎಷ್ಟು ಹೆದರ್ ಪುಕ್ಲಪ್ಪ. ಇವಾಗ ಗೊತ್ತಾಯ್ತಾ? ಹಾನ್ಶೋ ಇಸ್ ದ ಬೆಸ್ಟ್. ನಾವ್ ನಗರದವರು ಹೆದ್ರ ಪುಕ್ಲ ಅಲ್ಲ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀವಿ. ರೇವಾ, ಈ ತರ ಮಾಡ್ಬೇಡ ನೀವು. ಇಲ್ಲ ಶಿವ, ಇದು ನಮ್ ನಗರದ ಮರ್ಯಾದೆ ಪ್ರಶ್ನೆ. ಹಾಗಾಗಿ ಶಿವ, ನಾವೀಗ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಲೇಬೇಕು. ನಾವು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದೀವಿ. ಓಶೋ ಶಿವ ಫೈಟ್ ಮಾಡ್ತಾರೆ. ಶಿವ, ಈಗ ಚಾಲೆಂಜ್ ಶುರುವಾಗಿದೆ ಅಂದ್ರೆ ಏನೂ ತೊಂದರೆ ಇಲ್ಲ. ಈಗ ಎಲ್ಲರ ಮುಂದೆನೂ ಡೆಮಾನ್ಸ್ಟ್ರೇಷನ್ ಶುರುವಾಗುತ್ತೆ. ನೋಡೋಣ ನಮ್ಮ ಮತ್ತೆ ನಿಮ್ಮ ಫೈಟ್ ನಡುವೆ ಯಾವ ರೀತಿಯ ವ್ಯತ್ಯಾಸ ಇದೆ ಅಂತ. ಅದು ಗೊತ್ತಾಗುತ್ತೆ. ಹೋಗಿ ಫೈಟ್ನ ತಯಾರಿ ಮಾಡ್ಕೊಳ್ಳಿ. ನಾನಿನ್ನ ಬಿಡೋದಿಲ್ಲ. ಶಿವ, ನಾನ್ ಈ ರೀತಿ ಕರಾಟೆ ಭಂಗಿಗಳನ್ನ ಪ್ರದರ್ಶನ ಮಾಡ್ತೀನಿ. ಶಿವ, ನಾನು ನಿನಗೆ ಟ್ರೈನಿಂಗ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಟೆಕ್ನಿಕ್ಗೂ ನಿನ್ನ ಟೆಕ್ನಿಕ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಅದರಿಂದ ನಮ್ಮ ಟೆಕ್ನಿಕ್ ನಿನಗೆ ಹೇಳ್ಕೊಡ್ತೀನಿ. ಸರ್, ಅವರು ನಿಮ್ಮ ಸ್ಟೂಡೆಂಟ್ಸ್, ಮತ್ತೆ ನೀವು ನನಗೆ ಯಾಕೆ ಟ್ರೈನ್ ಮಾಡ್ತಿದ್ದೀರಾ? ಅವ್ರು ಏನಾದ್ರೂ ಸೋತೋದ್ರೆ ನಿಮ್ಗೇನೆ ಅವಮರ್ಯಾದೆ ಆಗೋದು. ಇಲ್ಲ, ನಾನು ಅವನಿಗೆ ಎಲ್ಲನೂ ಕಲಿಸ್ಕೊಟ್ಟಿದ್ದೀನಿ. ಆದರೆ ಒಂದನ್ನು ಮಾತ್ರ ಕಲಿಸ್ಕೊಡಕ್ಕಾಗ್ಲಿಲ್ಲ. ಅದೇನೇ ಒಳ್ಳೆತನ, ಹಂಬಲ್ನೆಸ್. ಅವ್ರಿಗೆಲ್ಲರಿಗೂ ಅಹಂಕಾರ ಅನ್ನೋದು ಬಂದ್ಬಿಟ್ಟಿದೆ. ನಾನು ಮಾರ್ಕೆಟ್ನಲ್ಲಿ ಫೈಟ್ ನೋಡಿದಾಗ ನನಗೆ ಗೊತ್ತಾಗೋಯ್ತು, ನನ್ನ ಸ್ಟೂಡೆಂಟ್ಸ್ಗಳ ಅಹಂಕಾರನ ನೀನೇ ಮುರಿಯೋದಕ್ಕೆ ಸಾಧ್ಯ ಅಂತ. ಥ್ಯಾಂಕ್ ಯು ಸರ್, ನನ್ನ ಮೇಲೆ ನಿಮ್ಮ ನಂಬಿಕೆ ಇಟ್ಟಿದ್ದಕ್ಕೆ. ಏನು ಪ್ರಾಕ್ಟೀಸ್ ಹೇಗೆ ನಡೀತಿದೆ? ನಿಮ್ಮ ಫ್ರೆಂಡ್ಗೆ ನಮ್ಮ ಬಾಸ್ ಹೊಡಿತಾರಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಹಾ, ಏ ನಮ್ ಗೆಳೆಯ ನೀನೇ ನೋಡಿಯೋದು. ನಾವಿಬ್ರೇ ನಿಮ್ಮನ್ನ ಹೊಡಿತೀವಿ. ನೀವ್ ಹೊಡಿತೀರಾ? ನಿಮ್ಮಿಬ್ರು ನಾನು ಇಲ್ಲೇ ಹೊಡೆದಾಕ್ಬಿಡ್ತೀನಿ. ನಿಲ್ಲಿ, ಸಾಕು. ನೀವೆಲ್ಲ ಫೈಟಿಂಗ್ ಅಲ್ಲಿ ಸ್ಪೀಡ್ ಆಗಿರ್ಬೋದು, ಆದ್ರೆ ರನ್ನಿಂಗ್ ಅಲ್ಲಿ ಸ್ಪೀಡ್ ಆಗಿದ್ದೀರಾ? ಸಾಧ್ಯನೇ ಇಲ್ಲ. ಏ, ನೀವೆಲ್ಲ ಮಕ್ಳನ್ನ ಹಿಡಿಯಕ್ ಆಗ್ತಿಲ್ಲ. ಟ್ರೈನಿಂಗ್ ಅಲ್ಲಿ ಇದ್ನ ನಾ ಹೇಳ್ಕೊಟ್ಟಿದ್ದು. ಅರೆ ಬಾಸ್, ಅವ್ರು ನಿಂತ್ಕೊಂಡ್ರೆ ಹಿಡಿಬೋದು ತಾನೆ? ಏಯ್, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಮೆಲ್ರೂ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತೀನಿ. ನಮ್ ಹುಡುಗರನ್ನ ಯಾಕೆ ಹೊಡಿತಾ ಇದ್ದೀರಾ ನೀವು? ಚಾಲೆಂಜ್ ಮಾಡಿರೋ ದಿನ ಫೈಟ್ ಮಾಡೋದಕ್ ಬನ್ನಿ. ನಡೀರಿ ನಡೀರಿ, ಇಲ್ಲಿಂದ ಹೋಗಿ. ಹೋಗ್ಬಿಟ್ಟ ಶಿವ ಏನ್ ಮಾಡ್ತಿದ್ದಾನಂತ ನೋಡ್ಕೊಂಡ್ ಬನ್ನಿ. ಅವನ್ನ ಹಿಡ್ಕೊಂಡು ಇಲ್ಲಿ ಬನ್ನಿ. ಹಾ ಬಾಸ್, ನೀವೆಲ್ಲಿ ಮತ್ತೆ ಆ ಹುಡ್ಗ ಎಲ್ಲಿ? ನೀವು 48 ಶಾಲಿನಲ್ಲಿ ಟ್ರೈನಿಂಗ್ ಮಾಡಿದ್ದೀರಾ, ಮತ್ತೆ ಅವನೆಲ್ಲಿ? ಏನು ಮಾಡಿಲ್ಲ. ಹಾ ಹಾ, ಇವನ್ನ ಇಲ್ಲಿ ಕರ್ಕೊಂಡ್ ಬನ್ನಿ. ಅವನ್ನ ಇಲ್ಲೇ ಹೊಡಿಯೋಣ. ಅವಾಗ ಫೈಟಿಂಗ್ ಮಾಡೋಕ್ ಬರೋದಿಲ್ಲ. ಎಲ್ಲಾರ್ ಮುಂದೆ ಅವಮಾನ ಆಗ್ಬೇಕು. ನನ್ನ ಸಾರಿ ಅಂತ ಕೇಳ್ಬಿಟ್ಟು ನಾನೇ ಬೆಸ್ಟ್ ಅನ್ಬೇಕು. ಎಸ್ ಬಾಸ್, ಈಗ್ಲೇ ಹೋಗ್ತೀವಿ. ಹಾ.
ದೊಡ್ಡ ಫೈಟರ್ ಅಂತೆ ಇವನು. ಆನ್ ಶೋಗೆ ಚಾಲೆಂಜ್ ಮಾಡ್ತಾನಂತೆ. ಹಿಡ್ಕೊಂಡ್ ನಡೀರಿ ಇವ್ನ. ಅಯ್ಯೋ ಇದು ಏನಾಗ್ತಿದೆ ಇಲ್ಲಿ? ಅಜ್ಜಿ, ಇವರು ಶಿವನ ಹಿಡ್ಕೊಂಡು ಹೋಗ್ಬೇಕಂತಿದ್ದಾರೆ. ಹೌದಾ? ಈಗ ಅವರಿಗೆ ಮಜಾ ತೋರಿಸ್ತೀನಿ. ಇದ್ಯಾವ ತರ ಫೈಟಿಂಗ್? ಏ ಮಗು, ಇದು ರಾಗದ ಫೈಟು. ಈ ರಾಗ ಫೈಟಿಂಗ್ ಏನು? ಇದಂತೂ ನಮ್ಗೆ ಹೇಳಿ ಕೊಟ್ಟಿಲ್ಲ. ಅಯ್ಯೋ, ನೀವೇನು ಕೊಡ್ತಿದ್ದೀರಾ? ಇಷ್ಟು ವಯಸ್ಸಾದವ್ರ ಹತ್ರ ಹೆದರ್ತಿದ್ದೀರಾ? ಮೊದ್ಲು ನೋಡು ಆ ತಾತ ಏನ್ ಮಾಡ್ತಿದ್ದಾರೆ ಅಂತ. ಅಯ್ಯೋ, ಏನಿದು? ಥ್ಯಾಂಕ್ ಯು ತಾತ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಶಿವ, ಇವರೆಲ್ಲ ಯಾರು? ಏನಿಲ್ಲ ಅಜ್ಜಿ, ಇವರ ಬಾಸ್ ಜೊತೆಗೆ ನಾಳೆ ನನ್ನ ಹತ್ರ ಫೈಟ್ ಇದೆ. ಮತ್ತೆ ಇವ್ರಿಗೆ ನಾನು ನಾಳೆ ಫೈಟ್ ಆಡೋದು ಇಷ್ಟ ಇಲ್ಲ. ಅದಕ್ಕೆ ನನ್ನ ಹಿಡಿಯೋಕ್ ಬಂದಿದ್ರು. ಪರವಾಗಿಲ್ಲ, ನಾನಂತೂ ಫೈಟ್ ಮಾಡೋದೇ. ಲಡ್ಡು ಸಿಂಗ್ ಸರ್, ಟ್ರೈನಿಂಗ್ ಹೇಗ್ ನಡೀತಾ ಇದೆ? ಹೇಗ್ ಟ್ರೈನಿಂಗ್ ನಡೀತಾ ಇದೆ ಅಂದ್ರೆ, ಟೇಬಲ್ ಮೇಲೆ ನಿಂತ್ಕೊಂಡು ಹೀಗೆ ಪಂಚು, ಹೀಗೆ ನೋಡು. ಟೇಬಲ್ ಮುರಿದು ಹೋಯ್ತು. ನಾನ್ ಕಲ್ತ್ಬಿಟ್ಟೆ. ಟೇಬಲ್ ಹೊಡೆದಾಗ್ದೆ, ಕಲ್ತ್ಬಿಟ್ಟೆ. ಅಯ್ಯೋ, ಇದೆಲ್ಲ ಹೇಗಾಯ್ತು ಸಾರ್? ಜಯರಾಮ, ಈಗ ನೋಡು, ಕುರ್ಚಿನ ಹೊಡೆದಾಕ್ಬಿಡ್ತೀನಿ. ಟೇಬಲ್ ಒಡೆದು ಹೋಯ್ತು, ಆದ್ರೆ ಕುರ್ಚಿ ಯಾಕೆ ಒಡೆದು ಹೋಗ್ಲಿಲ್ಲ? ಆ ಲಡ್ಡು ಸಿಂಗ್ ಸರ್, ಟೇಬಲು ತುಂಬಾ ಹಳೇದಾಗಿತ್ತು, ಈ ಕುರ್ಚಿ ತುಂಬಾ ಹೊಸದು, ಅದಕ್ಕೆ. ಜಯರಾಮ, ಅಂಶು, ಒಳ್ಳೇದಕ್ಕೆ ಹೇಳ್ತೀನಿ, ನೀನ್ ಫೈಟ್ ಮಾಡ್ಬೇಡ. ಯಾಕೆ ಫೈಟ್ ಮಾಡಬಾರ್ದು? ಯಾಕಂದ್ರೆ ನಾವಿಲ್ಲಿಗೆ ಅತಿಥಿಗಳು. ನಮ್ಗೆ ಮರ್ಯಾದೆ ಎಲ್ಲಿವರೆಗೂ ಇರುತ್ತಂದ್ರೆ ನಮ್ಮ ಸೀಮಿತದಲ್ಲಿ ನಾವ್ ಇರೋವರೆಗೂ ಮಾತ್ರ. ನಾವ್ ಇಲ್ಲಿಗೆ ಬಂದು ಇಲ್ಲಿಯವ್ರ ಜೊತೆನೆ ಜಗಳ ಆಡಿದ್ರೆ ಇಲ್ಲಿಯವ್ರಿಗೆ ಇಷ್ಟ ಆಗೋದಿಲ್ಲ. ಇಲ್ಲ, ಅವ್ನು ನನ್ ಜೊತೆ ಚಾಲೆಂಜ್ ಮಾಡಿದಾನೆ. ನಾನ್ ಫೈಟ್ ಮಾಡೇ ಮಾಡ್ತೀನಿ. ಅವನು ಪ್ರಚೋದಿಸ್ಲಿಲ್ಲ, ನಿನ್ನೊಳಗಡೆ ಇರೋ ಅಹಂಕಾರ ನಿನ್ನನ್ನ ಪ್ರಚೋದಿಸ್ತಾ ಇದೆ. ಈ ನಿನ್ನ ಸ್ನೇಹಿತರು ನಿನ್ ತಲೆ ಕೆಡಿಸ್ತಾ ಇದ್ದಾರೆ. ನನಗ್ ಗೊತ್ತು ನೀನೊಬ್ಬ ಒಳ್ಳೆ ಫೈಟರ್ ಅಂತ, ಆದ್ರೆ ಯಾರು ಒಳ್ಳೆ ಫೈಟರ್ ಆಗಿರ್ತಾರೋ ಅವ್ರಿಗೆ ಅಹಂಕಾರ ಇರೋದಿಲ್ಲ. ಇಲ್ಲ, ನಾನು ಅವನ್ಗೆ ಫೈಟಿಂಗ್ ಅಂದ್ರೆ ಏನಂತ ತೋರ್ಸ್ಕೊಡ್ತೀನಿ. ಮಾಸ್ಟರ್, ನೀವು ಚಿಂತೆ ಮಾಡ್ಬೇಡಿ, ಇದು ನಿಮ್ ಮರ್ಯಾದೆ ಪ್ರಶ್ನೆ. ಈ ನಿಮ್ ಶಿಷ್ಯ ಯಾವತ್ತೂ ಸೋಲೋದಿಲ್ಲ. ನೀನು ನನ್ನ ಮರ್ಯಾದೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ನಿನ್ನ ಮರ್ಯಾದೆಗೋಸ್ಕರ ಜಗಳ ಆಡು. ನನ್ನ ಬಗ್ಗೆ ನೀನು ಏನು ತಲೆ ಕೆಡಿಸ್ಕೋಬೇಡ. ಈಗ್ಲೂ ಹೇಳ್ತಾ ಇದ್ದೀನಿ, ನೀನೇನಾದ್ರೂ ಸೋತೋಗ್ಬಿಟ್ರೆ
ನೀನು ಖಂಡಿತ ಸೋಲ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ತುಂಬಾನೇ ಅಪಮಾನ ಆಗುತ್ತೆ. ಇಲ್ಲ, ನಾನ್ ಯಾರ ಕೈಯಿಂದನೂ ಸೋಲೋದಿಲ್ಲ. ಐ ಆಮ್ ದ ಬೆಸ್ಟ್ ಫೈಟರ್. ನಾನ್ ನಿಮ್ ಕಡೆಯಿಂದ ಟ್ರೈನಿಂಗ್ ತಗೊಂಡಿರೋದು. ಆದ್ರೆ ನೀನು ಸಹನಶೀಲತೆ, ಹಂಬಲ್ನೆಸ್, ಒಳ್ಳೆದನ್ನ ಯಾವುದನ್ನೂ ಕಲ್ತಿಲ್ಲ. ಬಹುಶಃ ಶಿವ ನಿನಗೆ ಕಲಿಸಬಹುದು. ಹೋಗು, ಒಳ್ಳೇದಾಗಲಿ. Shiva, get up, Shiva. Enagala idelu, Shiva. Come on, yes, Shiva. Go. Yes, you can do it. Come on, Shiva. Shiva, Shiva, Shiva. Shiva, Tega. Shiva, badi apna. Bitbeda, badi. Soltu. Yes, come on, Shiva. Super. Shiva, Shiva, Shiva. Yes, yes, you're doing good, Shiva. Come on, Shiva. Yes. Super Shiva! Yeah! Yeah, Shiva! Shiva! Yeah, Shiva! Yeah! Yeah! Haha! Ange hodi! Age hodi! Yes! Yeah! Haha! Yes, Shiva! You're doing well! Yes! Come on, Shiva! And show us all for Shiva! Yeah! Haha! Yes, Shiva! Go do it! Yeah! Shiva, yeah, Shiva, yes, yeah, yeah, haha, yes, Shiva, you're doing well, yes, come on, Shiva, and show us all for Shiva. Come on, Shiva, and show us all for Shiva, yeah, haha. Shiva get pita! Shiva get pita! ಅನ್ಶು, ದೊಡ್ಡತನ ತೋರಿಸಿ ಶಿವನಿಗೋಗಿ ಶೇಕ್ ಹ್ಯಾಂಡ್ ಮಾಡು. ನಾನ್ ನನ್ ಸೋಲ್ನ ಒಪ್ಕೊಳ್ತೀನಿ. ಶಿವ, ಯು ಆರ್ ದ ಬೆಸ್ಟ್ ಫೈಟರ್. ಇವತ್ತು ನಿನ್ನ ಅಹಂಕಾರನ ಮುರಿದ್ಬಿಟ್ಟೆ. ಇಷ್ಟು ದಿವಸ ನಾನೇ ಎಲ್ಲಾರ್ಕಿಂತ ಬೆಸ್ಟ್ ಅಂತ ಅನ್ಕೊಳ್ತಿದ್ದೆ, ಆದ್ರೆ ನೀನು ಇವತ್ತು ಪ್ರೂವ್ ಮಾಡಿದ್ಯಾ ನೀನು ಒನ್ ಆಫ್ ದ ಬೆಸ್ಟ್ ಅಂತ. ಇಲ್ಲ, ನೀವೇನೆ ತುಂಬಾ ಒಳ್ಳೆ ಫೈಟರ್ ನಿಜವಾಗ್ಲು. ಆದ್ರೆ ನೀವು ಕೋಪದಿಂದ ಆಡ್ತಾ ಇದ್ರಿ. ಅಕಸ್ಮಾತ್ ನೀವೇನಾದ್ರೂ ಶಾಂತಿಯಿಂದ ಆಡಿದ್ದಿದ್ರೆ ನಾನು ಇದರಲ್ಲಿ ಗೆಲ್ಲೋಕೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಕೋಪದಲ್ಲಿ ಯಾವತ್ತೂ ಒಬ್ಬ ಮನುಷ್ಯ ಒಳ್ಳೆ ಡಿಸಿಷನ್ ತಗೊಳಕ್ ಆಗೋದಿಲ್ಲ, ಅದರಿಂದ ತಪ್ಪುಗಳಾಗೋಗ್ತವೆ. ನೀ ನಿಜ ಹೇಳ್ತಿದ್ಯಾ ಶಿವ? ನೀನು 14 ಚೇಂಬರ್ ಆಫ್ ಶೌಲಿನಲ್ಲಿ ಟ್ರೈನಿಂಗ್ ತಗೊಳ್ಳಿಲ್ಲ, ಆದ್ರೆ ನೀನ್ ನನ್ಗಿಂತ ಒಳ್ಳೆ ಫೈಟರೇ ಆಗ್ತೀಯಾ. ಇಲ್ಲ, ನಾನು ನಿಮ್ಗಿಂತ ಒಳ್ಳೆ ಫೈಟರ್ ಅಲ್ಲ, ನೀವೇ ನನ್ಗಿಂತ ಒಳ್ಳೆ ಫೈಟರ್. ನಾನು ಈ ಸರ್ಗೆ ತುಂಬಾನೇ ಧನ್ಯವಾದ ಹೇಳ್ಬೇಕು. ಇವರು ನನ್ಗೆ ಟ್ರೈನಿಂಗ್ ಕೊಟ್ರು. ನನ್ನ ಉದ್ದೇಶ ಏನಿತ್ತು ಅಂದ್ರೆ ನನ್ನ ಸ್ಟೂಡೆಂಟ್ ಒಳ್ಳೆ ವ್ಯಕ್ತಿ ಆಗ್ಲಿ ಅಂತ. ಶಿವ, ನೀನು ಅದನ್ನ ಮಾಡಿ ತೋರಿಸ್ದೆ. ನನಗೆ ಖುಷಿ ಆಗಿದೆ ನನ್ನ ಟ್ರೈನಿಂಗ್ ಈಗ ಕೆಲಸ ಮಾಡಿದೆ ಅಂತ. ನನಗೆ ನಂಬಿಕೆ ಇದೆ ಹೂನ್ಶು ಒಳ್ಳೆ ಫೈಟರ್ ಜೊತೆಗೆ ಒಳ್ಳೆ ವ್ಯಕ್ತಿನೂ ಆಗ್ತಾನೆ ಅಂತ. Watch India's largest kids library only on Jio Hotstar. Download the app now.